ಅಂದರೆ ಎಂಥದ್ದು? ಆರೋಗ್ಯ ಬೇಕು ನಮಗೆ ಜೀವನದಲ್ಲಿ ಅಲ್ವಾ? ಆರೋಗ್ಯ ಬೇಕಾದ್ರೆ ಒಳ್ಳೆ ಗಾಳಿ ಬೇಕು, ಒಳ್ಳೆ ಬೆಳಕು ಬೇಕು, ಒಳ್ಳೆ ನೀರು ಬೇಕು ಕುಡಿಲಿಕ್ಕೆ, ಒಳ್ಳೆ ಆಡಲಿಕ್ಕೆ ಜಾಗ ಎಲ್ಲ ಬೇಕು. ಆಗ ನಮ್ಮ ಆರೋಗ್ಯಗಳು ಸುಧಾರಿಸ್ತದೆ. ಎಲ್ಲಿ ಕ್ಲೀನ್ ಉಂಟು ಅಲ್ಲಿ ಕ್ಲೀನ್ ಅಂತ ಗೊತ್ತಾಗ್ತದೆ ನಿಮಗೆ. ಕ್ಲೀನ್ ಅಂದರೆ ಎಂಥದ್ದು? ಅಲ್ಲಿ ಸ್ವಚ್ಛತೆ ಇರಬೇಕು. ಆ ಸ್ವಚ್ಛತೆ ಇದ್ದರೆ ಮಾತ್ರ ನಮಗೆ ಜೀವನ ಮಾಡಲಿಕ್ಕೆ ಸುಲಭ ಆಗ್ತದೆ. ಈಗ ಒಳ್ಳೆಯ ಒಂದು ಜಾಗದಲ್ಲಿ ಕ್ಲೀನ್ ಜಾಗದಲ್ಲಿ ನಮಗೆ ಒಳ್ಳೆಯ ಒಂದು ಆಹಾರ ಎಲ್ಲ ಇಟ್ಟರೆ ನಮ್ಮ ಖುಷಿಯಲ್ಲಿ ತಿನ್ನಲಿಕ್ಕೆ ಆಗ್ತದೆ, ಹೌದಲ್ವ? ನಮಗೆ ನಾವೆಲ್ಲ ನೋಡಿ ಇಲ್ಲೆಲ್ಲ ಗಜ್ಜಿಯೆಲ್ಲ ಆಗೋದು ಚರ್ಮ ರೋಗಗಳು, ಸ್ಕ್ಯಾಬಿಸು, ಮತ್ತು ಈ ಹಲ್ಲು ತೊಳೆಯೋದು, ಹಲ್ಲುಗಳ ಹಾಳಾಗೋದು. ರಾತ್ರಿ ಪ್ರತಿಯೊಬ್ಬ ಮಕ್ಕಳು ಹಲ್ಲು ತೊಳೆಯಲೇಬೇಕು. ಬೆಳಿಗ್ಗೆ ತೊಳೆಯೋದಂದ್ರೆ ರಾತ್ರಿ ತೊಳೆಯಬೇಕು. ಯಾಕಂದ್ರೆ ನೀವು ಇಡೀ ದಿನ ತಿಂತಾ ಇರ್ತೀವಿ ಚಾಕ್ಲೇಟ್ ಎಲ್ಲ, ಆ ಹೊಟ್ಟೆ ಆದ ಹಲ್ಲಿನಲ್ಲಿ ಚಾಕ್ಲೇಟ್ ತಿಂದರೆ ಅದು ಇನ್ನೂ ದೊಡ್ಡದಾಗಿ ಹುಡಿಯಾಗಿ ದೊಡ್ಡದಾಗಿ ನಾವು ಎಲ್ಲ ಮಕ್ಕಳು ರಾತ್ರಿ ಹಲ್ಲು ತೊಳೆಯಬೇಕು. ನಿಮ್ಮ ಮಕ್ಕಳೆಲ್ಲ ಹಲ್ಲು ನೋಡಿದರೆ ನಿಮಗೆ ಎಷ್ಟು ನೋಡಿ ಎಷ್ಟು ನೋಡಿ, ಹೌದಲ್ವ? ಹಾಗೆ ಸರಿ ಬಾಯಿ ಮುಕ್ಕಳಿಸುವುದು, ಸರಿ ನೀರು ಕುಡಿಯೋದೆಲ್ಲ ಮಾಡೋದು ಉತ್ತಮ ನನ್ನ ಪ್ರಕಾರ. ಮತ್ತು ಈ ಧೂಳಿನಲ್ಲೆಲ್ಲ ಕೆರೆತ ಎಕ್ಸರ್ಸೈಸ್ ಮಾಡಿರೋದು ಶೀತ ಜ್ವರ ಬರೋದು ನೀವು ಕೇಳಿರ್ಬೋದು. ನಿಮೋನಿಯಾ ಇರ್ಬೋದು, ಮುಕ್ಕಲಿನ ನೀರು ಬರೋದು, ಊಟ ಬರೋದೆಲ್ಲ ನಾವು ಕೇಳಿರ್ಬೋದು. ಅದೆಲ್ಲ ಈ ಧೂಳಿನಿಂದ ಪರಿಸರ ಹಾಳಾಗುತ್ತೆ ಅನ್ನೋದು. ಇದೀಗ ನಾವು ಎರಡು ಹೇಳಿ ಒಂದಂತಂದ್ರೆ ಆರೋಗ್ಯ, ನಮ್ಮ ಒಂದು ಪರ್ಸನಲ್ ಹೆಲ್ತ್ ಅಂದರೆ ನಾವೀಗ ವೈಯಕ್ತಿಕ ಶಾರೀರಿಕ ಕ್ಲೀನ್ ಇಟ್ಟಾಗ ಅದೇ ಥರ ಮನಸ್ಸು ಟೆನ್ಷನಲ್ಲಿ ಆಗೋದಾಗೆ, ಕೋಪ ಮಾಡೋದಾಗಿದ್ದರೆ ನಮ್ಮ ಆರೋಗ್ಯ ಸುಧಾರಿಸ್ತದೆ. ಮೂರನೇದು ಯಾವುದಂದರೆ ಪರಿಸರ. ಎನ್ವೈರ್ಮೆಂಟ್ ಅಂದರೆ ಎಂತೆಲ್ಲ ಉಂಟು? ನಾವು ತಗೊಳ್ಳುವ ಗಾಳಿ, ನಾವು ತಗೊಳ್ಳುವ ಬೆಳಕು, ನಾವು ತಗೊಳ್ಳುವ ಆಹಾರ, ನಾವು ತಗೊಳ್ಳುವ ನೀರು, ಅದೆಲ್ಲ ಸ್ವಚ್ಛತೆ ಮಾತ್ರ ತಗೊಳ್ಬೋದು. ಇಲ್ಲದೇ ಅದು ದೂಷಿತ ಹಾಳಾಗಿ ಅದು ನಮಗೆ ರೋಗಗಳನ್ನು ಮಾಡ್ತಾ ಇರ್ತದೆ. ಎಣ್ಣೆಯ ಆಹಾರ ವಸ್ತುಗಳನ್ನು ತಿನ್ನಬಹುದು. ಅದು ಎಲ್ಲರಿಗೆ ಇಲ್ಲ. ನೀವು ಎಣ್ಣೆ ಅಂದರೆ ಇಷ್ಟೇ. ನಾವು ನಿಮ್ಮ ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟ್ ಮತ್ತು ಅನ್ಸ್ಯಾಚುರೇಟೆಡ್ ಫ್ಯಾಟನ್ನು ಕೇಳಿರ್ಬೋದು, ನಿಮ್ಮ ಪಾಠದಲ್ಲಿ ಇರ್ಬೋದು. ಹಾಗೆ ಈ ವನಸ್ಪತಿ ಎಣ್ಣೆಗಳನ್ನು ತಿನ್ಬೋದು. ರೀತಿಯಲ್ಲಿ ತಿಂದರೆ ಏನು ತೊಂದರೆ ಇಲ್ಲ, ಆಯಿತಾ? ಸಾಧಾರಣ 40 ವರ್ಷ ದಾಟಿದ ಮೇಲೆ ಈ ಕೊಲೆಸ್ಟ್ರಾಲ್ ಶಬ್ದೆಲ್ಲ ಕೇಳಿರ್ಬೋದು ನೀವು, LDL HDL. ಅದನ್ನು ಒಂದು ಸತಿ ಕಾಯಿಸಿದ ಎಣ್ಣೆ ಪುನಃ ಕಾಯಿಸಿ ತಿನ್ನಬಾರ್ದು ಅಷ್ಟೇ. ಹಾಗೆ ಏನು ತಿಂದರೆ ತೊಂದರೆ ಏನಿಲ್ಲ, ನೀವು ತಿನ್ನಬಹುದು, ಏನು ತೊಂದರೆ ಇಲ್ಲ. ನಮಗೆ ಏಜ್ 40 ವರ್ಷ ದಾಟಿದವರು, 50 ಇಲ್ಲ, ಹೃದಯಕ್ಕೆ ಸಂಬಂಧ ಕಾಯಿಲೆಗಳಿದ್ದವರು, ಪ್ರೆಷರ್ ಇದ್ದವರು, ಶರೀರ ತುಂಬ ಹಾಲು ಉಬ್ಬಿದವರು, ಅಂಥವರೆಲ್ಲ ಫ್ಯಾಟ್ ಇದು ಒಳ್ಳೆಯದು. ಅಂಗಡಿಯಲ್ಲಿ ಸಿಗುವ ಹಾಲು ಡೈರಿ ಪ್ಯಾಕೆಟ್ ಹಾಲು. ಪ್ಯಾಕೆಟ್ ಹಾಲು ಅಂದರೆ ಅಲ್ಲಿ ಒಳ್ಳೆ ಪ್ರಿಸರ್ವೇಟಿವ್ ಆಗುತ್ತೆ. ನಿಮ್ಗೆ ಈಗ ನೀವು ಬೆಳಿಗ್ಗೆ ಹೋಗಿ ಹಾಲು ತಗೊಳ್ಳೋ ಹೇಗಿರ್ತದೆ? ಇರ್ತದೆ, ಚಳಿ ಕೋಲ್ಡ್ ಇರ್ತದಲ್ವಾ? ಯಾಕಂದರೆ ಪಾಶ್ಚರೈಸ್ ಕೇಳಿರ್ಬೋದು ನೀವು, ಪಾಶ್ಚರೈಸೇಷನ್ ಕೇಳಿರ್ತೀರಾ? ಇಲ್ಲ. ಹಾಲು ನಮಗೆ ಬೇರೆ ಬೇರೆ ಈಗ ಡೈರಿಯವರು ಹೇಗೆ ಮಾಡ್ತಾರೆ, ಅಲ್ಲಿ ಹಾಲು ತೆಗಿತಾರೆ, ಎಲ್ಲ ಹಾಲು ತಂದ ಮೇಲೆ ಹಾಕ್ತಾರೆ. ನಿಮ್ದೊಂದು 50 ಲೀಟ್ರ್, ಇನ್ನೊಂದು 5 ಲೀಟ್ರ್, ಒಂದು 3 ಲೀಟ್ರ್ ಅಲ್ಲ. ಹಾಗಾಗಿ ಒಂದೊಂದು ಮನೆಯಿಂದ ಬರುವಾಗ ಬೇರೆ ಬೇರೆ ಹಾಲಿನಲ್ಲಿ ಅವರವರ ಕೈಯಲ್ಲಿರುವ ಕ್ರಿಮಿಗಳೆಲ್ಲ ಅದರಲ್ಲಿ ಇರ್ತದೆ. ಅದೆಲ್ಲ ಹಾಲು ಇದೊಂದು ಮೆಷನಲ್ಲಿ ಬೀಳ್ತದೆ. ಮೆಷನಲ್ಲಿ ಬೀಳೋ ಕೂಡಲೇ ಅದರ ಪಾಶ್ಚರೈಸೇಷನ್ ಕೇಳಿರ್ಬೋದು. ನೀವು ನೆಕ್ಸ್ಟ್ 8ನೇ ಕ್ಲಾಸಿಂದ ಬರ್ತದೇನೋ ಅದಂದರೆ ಹಾಲಿನಲ್ಲಿ ಬೇರೆ ಬೇರೆ ಕ್ರಿಮಿಗಳಿರ್ತದೆ. ಆ ಕ್ರಿಮಿಗಳೇನಾಗ್ತದೆ ಅಂದರೆ ಒಂದೊಂದು ಕ್ರಿಮಿಗೆ ಒಂದೊಂದು ಟೆಂಪರೇಚರ್ ಬದುಕುವ ಹಕ್ಕಿರ್ತದೆ. ಅಂದರೆ ಹಾಲನ್ನು ಒಳ್ಳೆ ಬಿಸಿ ಮಾಡೋದು, ಒಳ್ಳೆ ಕುದಿಸಿದ ಕೂಡಲೇ ಏನಾಗ್ತದೆ, ಬೇರೆ ಬೇರೆ ಕ್ರಿಮಿಗಳು ಸಾಯ್ತಾ ಇರ್ತದೆ. ಕೆಲವು 40 ಡಿಗ್ರಿಯಲ್ಲಿ ಸಾಯ್ತದೆ, ಕೆಲವು 55 ಡಿಗ್ರಿಯಲ್ಲಿ ಸಾಯ್ತದೆ, 60ರಲ್ಲಿ ಸಾಯ್ತದೆ, ಕೆಲವು 100 ಡಿಗ್ರಿವರೆಗೆ ಬದುಕುವಂಥ ಬ್ಯಾಕ್ಟೀರಿಯಾ ಆಗಲಿ ವೈರಸ್ ಇರ್ತದೆ. ಅದು ಎಂತಾದರೆ ಕುದಿಯಬಾರ್ದು ಸಾಯ್ತದೆ. ಅದನ್ನು ಸಡನ್ನು 0 ಡಿಗ್ರಿ ಮಾಡೋದು. ಕುದಿಯೋ ಹಾಲನ್ನು ಹೈ ಟೆಂಪರೇಚರಿಂದ ಸಡನ್ನು 0 ಮಾಡಿದ ಕೂಡಲೇ ಪುನಃ ಅದರಲ್ಲಿ ಉಳಿದ ಕ್ರಿಮಿಗಳು ಸಾಯ್ತದೆ. ಈ ಪ್ರೊಸೆಸಿಂಗ್ ಏನಂತ ಹೇಳ್ಬೋದು, ಪಾಶ್ಚರೈಸೇಷನ್ ಅಂತ. ಲೂಯಿಸ್ ಪಾಶ್ಚರ್ ಕೇಳಿರ್ಬೋದು ಸೈಂಟಿಸ್ಟ್, ಅವ ಇದನ್ನು ಹುಡುಕಿಲ್ಲ. ಅದರಿಂದ ಏನಾಗ್ತದೆ, ನಿಮಗೆ ಪ್ಯಾಕೆಟ್ ಹಾಲಿಗೆ ನೋಡಿ ಪೂರ್ಣ ಹಾಲಿನಲ್ಲಿ ಪಾಶ್ಚರೈಸೇಷನ್ ಇಲ್ಲ. ಅವ್ರು ತಂದು ಕೊಟ್ಟಲ್ಲಿ ನಾವೇ ಬಿಸಿ ಮಾಡೋದು. ಇದು ದೊಡ್ಡ ಪ್ರಮಾಣದಲ್ಲಿ ಹಾಲು ಸಿಗುವಾಗ ಅದರಲ್ಲಿರುವ ರೋಗಗಳನ್ನು ಕೊಲ್ಲಿಕ್ಕೋಸ್ಕರ ಈ ಪ್ಯಾಕೆಟ್ ಹಾಲಿನಲ್ಲಿ ಪಾಶ್ಚರೈಸೇಷನ್ ಮಾಡ್ತಾರೆ. ಮಕ್ಕಳ ಆರೋಗ್ಯಕ್ಕೆ ಉತ್ತಮ ಆಹಾರ ವಸ್ತುಗಳು ಯಾವುದು? ಇದೇ ಶಾಲೆಯಲ್ಲಿ ಇದೇ ಬಿಲ್ಡಿಂಗ್ನಲ್ಲಿ ನಾನು ಕೂಡ ಕಲ್ತವ. ಆಗ ನಾನು ಕೂಡ ನಿಮ್ಮಾಗಿ ಸಣ್ಣವನಾಗಿದ್ದೆ. ಇಷ್ಟು ಉದ್ದ ಬೆಳಿಬೇಕಾದ್ರೆ ನಮಗೆ ಗಾಳಿ ಅಂತ ಬರ್ತದೆ, ಶರೀರ ಬರ್ತಿಲ್ಲ ಅಲ್ವಾ, ನಾವು ತಿನ್ನಬೇಕಲ್ವ. ಸೊ ಮಕ್ಕಳಿಗೆ ಏನಾಗ್ತದೆ, ಈ ಪ್ರಾಯಕ್ಕೆ ಬೆಳಿಬೇಕು ಶರೀರ ಒಂದು. ಎರಡನೇ ಅಂದರೆ ಅವ್ರು ಮಾಡುವ ಚಟುವಟಿಕೆ ಐತೆ, ನೀವು ಓದ್ತೀರಿ, ಶಾಲೆಯಲ್ಲಿ ಆಡ್ತೀರಿ, ಅದಕ್ಕೆ ಶಕ್ತಿ ಬೇಕು. ಹೌದು, ಶಕ್ತಿ ಬೇಕು. ಈಚೆಯಿಂದ ನಮಗೆ ನಮ್ಮ ಇದಕ್ಕೆ ಶರೀರ ಬೆಳಿಲಿಕ್ಕೆ ಬೇಕು. ಪ್ಲಸ್ ನಮ್ಮ ಶರೀರ ಇದಾಗಬೇಕಾದ್ರೆ ನಮಗೆ ಏನು ಬೇಕು, ನೀವು ಓದಿ ಕೇಳಿರ್ಬೋದು, ಪ್ರೋಟೀನ್ ಅಂತ ಕೇಳಿರ್ಬಾ.
ಪ್ರಶ್ನೆ ಕೇಳಿದವರು ಹೇಳಿದ್ದಾರೆ. ನಮಗೆ ಎಂತ ಬೇಕು ಅಂದರೆ ಶರೀರ ಪುಷ್ಟಿ ಆಗಲಿಕ್ಕೆ ಪ್ರೋಟೀನ್ ಅಂಶ ಬೇಕು, ಕ್ಯಾಲ್ಸಿಯಂ ಅಂಶ ಬೇಕು, ಕಬ್ಬಿಣ ಅಂಶ ಬೇಕು. ಇದೆಲ್ಲ ನಾವು ಮೈಕ್ರೋನ್ಯೂಟ್ರಿಯನ್ಸ್ ಮ್ಯಾಕ್ರೋನ್ಯೂಟ್ರಿಯನ್ಸ್ ಎಲ್ಲ ಕೇಳಿರ್ಬೋದು. ಈಗ ನಮಗೆ ಎಲುಬು ಮಾಂಸ ಎಲ್ಲ ಬೆಳಿಬೇಕಾದ್ರೆ ಮಾಂಸಕ್ಕೆ ಏನು ಬೇಕು, ಹಿಮೋಗ್ಲೋಬಿನ್ ಎಲ್ಲ ಆಗಬೇಕಾದ್ರೆ ಕಬ್ಬಿಣದ ಅಂಶ ಬೇಕು. ಅದೇ ಥರ ನಮ್ಮ ಶರೀರ ಬುದ್ಧಿ ಇರಬೇಕಾದ್ರೆ ಪ್ರೋಟೀನ್ ಅಂಶ ಇರ್ತದೆ. ಪ್ರೋಟೀನ್ ಅಂದರೆ ನಾವು ಧಾನ್ಯಗಳಲ್ಲೆಲ್ಲ ಇರ್ತೇವೆ. ಧಾನ್ಯಗಳು ಕೇಳಿರ್ಬೋದು, ದ್ವಿದಳ ಧಾನ್ಯ ಎಲ್ಲ ಕೇಳಿರ್ಬೋದು, ನೆಲಕಟ್ಟೆಲ್ಲ ಕೇಳಿರ್ಬೋದು, ಅದೆಲ್ಲ ತಿನ್ಬೋದು. ನಮಗೆ ಈ ಹಾಲೆಲ್ಲ ಕ್ಯಾಲ್ಸಿಯಂ ಇರ್ತದೆ, ಸುಣ್ಣದ ಅಂಶ ಇದೆ. ಸುಣ್ಣ ಇದ್ರೆ ಮಾತ್ರ ಎಲುಬೆಲ್ಲ ಹಾಕಿ ಮುದ್ದೆ ಆಗ್ತಾನೆ ಮನುಷ್ಯ. ಹೈಟೆಲ್ಲ ಬರಬೇಕಾದ್ರೆ ನಿಮಗೆ ಹುಡುಗರಿಗೆಲ್ಲ ಹೈಟ್ ಬೇಕು ಬೇಕಾದ್ರೆ ತುಂಬ ಕ್ಯಾಲ್ಸಿಯಂ ಆಗ್ತದೆ. ಕ್ಯಾಲ್ಸಿಯಂ ಸುಣ್ಣದ ಅಂಶ ಎಲ್ಲ ನಿಮಗೆ ಪ್ರಾಪ್ತಿನಲ್ಲ. ಬೆಳೆಯುವ ಮೊಟ್ಟೆಗಳು, ಧಾನ್ಯಗಳು, ಇದೆಲ್ಲ ಹಾಲು ಅದೆಲ್ಲ ಕೂಡ ಒಳ್ಳೆ ಶರೀರ ಒಳ್ಳೆ ಪುಷ್ಟಿ ಆಗ್ತದೆ. ಅದೇ ಥರ ನಮ್ಗೆ ಬೇಕಂತಂದ್ರು ಸುಣ್ಣ ಮಾತು ಪ್ರೋಟೀನ್ ಅಂಶ ಮತ್ತು ಸಣ್ಣ ಸಣ್ಣ ಅಂಶಗಳು ಬೇಕು. ಆ್ಯಕ್ಚುಲಿ ನಮ್ಮ ಶರೀರ ಬೆವರ್ತಾ ಇರ್ತದೆ, ಫ್ರೆಶ್ನೆಸ್ ಸಿಗುತ್ತೆ. ಒಂದು ಸ್ನಾನ ಮಾಡಿದ ಬೆಳೆ ನಮಗೆ ಒಂದು ರಿಜುವಿನೇಷನ್, ನಮ್ಮ ಶರೀರಕ್ಕೆ ಉಲ್ಲಾಸ ಬರ್ತದೆ. ಎರಡನೇ ಎಷ್ಟೋ ಕ್ರಿಮಿಗಳು ಬೆವರಿನೊಟ್ಟಿಗೆ ನಮ್ಮ ಶರೀರ ಆಗಿರ್ತದೆ. ನಾವು ಈ ನಮ್ಮ ಕೆಲವರಿಗೆ ನೋಡಿರ್ಬೋದು, ಪೂರ್ವ ಆಗ್ತದೆ ಎಲ್ಲೆಲ್ಲಿ ಕಾಲಿನಲ್ಲಿ ಪೂರ್ವ ತಿಳಿರ್ಬೋದು. ಕರೆಕ್ಟ್ ಆ್ಯಪ್ಸೆಸ್ ಇರ್ತಾರೆ. ಆ ಆ್ಯಪ್ಸೆಸ್ ಆಗಿ ಕಾರಣ ಇರ್ತದೆ ನಮ್ಮ ಬೆವರಿನಲ್ಲಿ ಈ ವೇಸ್ಟ್ ಮಾಡಿರೋ ಕ್ರಿಮಿಗಳಿರ್ತದೆ, ಫಸ್ಟ್ ಮಾಡೋ ಕ್ರಿಮಿಗಳು. ಅದಕ್ಕೆಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಅಂದರೆ ಈ ಗ್ರಾಂಡ್ ಪಾಸಿಟಿವ್ನಲ್ಲಿ ಸ್ಟೆಫೈಲೋಕೋಕಸ್, ಸ್ಟ್ರೆಪ್ಟೋಕೋಕಸ್, ಈ ಸೂಡೋಮೋನಾಸ್ ಎಂತೆಲ್ಲ ಬ್ಯಾಕ್ಟೀರಿಯಾಗಳಿರ್ತದೆ. ಅದೇನಾಗ್ತದೆ ಈ ಬೆವರಿನಲ್ಲಿ ಇರ್ತದೆ. ಅದೇ ಎಷ್ಟು ನಾವು ಇದರಲ್ಲಿ ತಿರುಗ್ತಾ ಇರ್ತದೆ, ಎಷ್ಟೋ ಕೆಮಿಕಲ್ಸ್, ಎಷ್ಟೋ ಧೂಳುಗಳು ನಮ್ಮ ಶರೀರಕ್ಕೆ ಹಂಚಿ ಹೋಗ್ತದೆ. ಸ್ನಾನ ಮಾಡಿದ ಕೂಡ ಏನಾಗ್ತದೆ ಅದೆಲ್ಲ ತುಳಿದು ಹೋಗ್ತದೆ, ಶರೀರಕ್ಕೆ ಒಂದು ಹುರುಪು ಬರ್ತದೆ. ಹಾಗೆ ಸ್ನಾನ ಮಾಡೋದು ನಮ್ಮ ಈ ಸೈಡಿಗೆ ಒಳ್ಳೆಯದು. ಅದರಲ್ಲಿ ಇನ್ನೆರಡು ಎರಡು ಮಾಡಿದ್ರೆ ಒಳ್ಳೆಯದು ನೀರಿದೆ. ಮತ್ತು ಅದೇ ಚಳಿಗಾಲ ನಮ್ಮ ಈ ಸೈಡ್ ನೋಡಿದ್ರೆ ಕಾಶ್ಮೀರ ಸೈಡು ಹೊರಗಿನ ಸೈಡಲ್ಲಿ ಸ್ನಾನ ಮಾಡಬೇಕಿಲ್ಲ. ಸ್ನಾನ ಮಾಡಲಿಕ್ಕೆ ಅಗತ್ಯ ಇಲ್ಲ, ಪ್ರಶ್ನೆ ಇಲ್ಲ, ಬಿಸಿಲಿಗೆ ಹೋಗೋ ಕೆಲಸ ಇಲ್ಲ. ಅವರ ಟೆಂಪರೇಚರ್ ಯಾವಾಗಲೂ -डिग्री ಇತ್ತು. ಹಾಗೆ ನಾವು ನಮ್ಮ ಈ ಕೋಸ್ಟಲ್ ಏರಿಯಾ ನಮ್ಮ ಇಲ್ಲಿ ಬೆವರ ಜಾಗ ಸ್ನಾನ ಮಾಡೋದು ಒಳ್ಳೆಯದು. ಅದರಿಂದ ಇದೆಲ್ಲ ಬರುವುದಿಲ್ಲ, ಚರ್ಮ ರೋಗಗಳು ಬರುವುದಿಲ್ಲ. ಇದೆಲ್ಲ ಆಹಾರವನ್ನು ತಿನ್ನುವುದು ಒಳ್ಳೆಯದು ಕೆಟ್ಟದ್ದು? ಅಂಗಡಿ ಅಂದ್ರೆ ಎಂಥದ್ದು, ಅವ ಯಾರೋ ಮಾಡಿದ ಆಹಾರವನ್ನು ಕೊಡೋದು, ಹೌದಲ್ಲ? ಅವ ಮಾಡೋದಲ್ಲ, ಯಾರ ಮಾಡೋದು, ಅವನಿಗೆ ಅದರಲ್ಲಿ ಲಾಭ ಹಣ. ಅದೇ ಲಾಭ ಅಂದ್ರೆ ಹಣ, ಜೀವನ ಮಾಡಬೇಕಲ್ಲ. ಅವನಿಗೆ ಎಂತ ಬೇಕು, ಅವನ ಜೀವನ ನಡೀಬೇಕು, ಅವನಿಗೆ ಒಳ್ಳೆಯದ್ರಲ್ಲಿ ಲಾಭ ಸಿಗ್ತದೆ. ಆದರೆ ಅಂಗಡಿ ಯಾವ ಕೆಲಸ, ಅದು ಒಳ್ಳೆದ ಕೆಟ್ಟದ ತಿಂದವನಿಗೆ ಮಾತ್ರ ಕೊಡ್ಬೇಕು, ಗೊತ್ತು, ಹೌದಲ್ವ? ಒಳ್ಳೆಯದುಂಟಾದಲ್ಲಿ ಈಗ ಮಾಡಿದ್ದ, ನಿನ್ನೆ ಮಾಡಿದ್ದ, ಮೊನ್ನೆ ಮಾಡಿದ್ದ ಗೊತ್ತಿಲ್ಲ. ಅವನಿಗೆ ಅದು ಮಾರಿದರೆ ಅದರಲ್ಲಿ ಲಾಭ ಸಿಗ್ತದೆ. ಅದರಿಂದ ಅಂಗಡಿ ಆಹಾರಕ್ಕಿಂತ ಮನೆ ಆಹಾರ ಒಳ್ಳೆಯದು. ಆದರೆ ಮನೆಯಲ್ಲಿ ಈಗ ಮಾಡ್ಲಿಕ್ಕೆ ಕಷ್ಟ, ಅದಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಫ್ರೆಶ್ ಆಹಾರ ನಾವು ತಗೊಳ್ಬೋದು. ಮತ್ತು ಹೆಚ್ಚಿನ ಅಂಗಡಿಯಲ್ಲಿ ಸಿಗುವಂಥದ್ದು ನಾಳೆಗೆ ರುಚಿಗೆ ಮಾತ್ರ ಅಲ್ಲದೆ ಇದರ ಕೆಳಗೆ ರುಚಿಗಲ್ಲ. ಹಾಗೆ ಟೇಸ್ಟ್ ಬೇಕು ಅಂತ ಬೇಕಾದ್ರು ನೋಡಿ. ಮತ್ತೆ ಅದರ ಪ್ರಕಾರ ಶುಚಿತ್ವದ ಬಗ್ಗೆ ಹೇಳೋದಾದ್ರೆ ಅಂಗಡಿ ಆಹಾರ ಒಳ್ಳೆಯದಲ್ಲ, ಮನೆ ಆಹಾರವೇ ಒಳ್ಳೆಯದು. ಆಹಾರ ಪದಾರ್ಥಗಳನ್ನು ಯಾಕೆ ಮುಚ್ಚಿಡಬೇಕು? ತಾಜ ಅಂದರೆ ಫ್ರೆಶ್ ಇರಬೇಕು, ಬಿಸಿ ಇದ್ರೆ ಬಿಸಿಯೇ, ತಣ್ಣಗೆ ತಣ್ಣಗೆ ಇರಬೇಕು ಒಂದು. ಎರಡನೇ, ಆ ಆಹಾರದ ಪರಿಮಳಕ್ಕೆ ಎಷ್ಟೋ ಫ್ಲೈಸ್ ಅಂದರೆ ಇನ್ಸೆಕ್ಟ್ಸ್ ಎಲ್ಲ ಕೇಳ್ತೀವಿ ಇದೆಲ್ಲ ನೊಣಗಳು, ಅದರ ಪರಿಮಳಕ್ಕೆ ಬರ್ತದೆ. ಇರುವೆಗಳೆಲ್ಲ ಬಂದ್ ಮಾಡಿದ ಏನಂತ ನೊಣಗಳು ಬರುವಾಗ, ನೊಣಗಳು ಇಲ್ಲಿ ಇರ್ತದೆ ಸಾಧಾರಣ ಗಲೀಜು ಪ್ರದೇಶದಲ್ಲಿ ಇರ್ತದೆ. ಅದು ಹೀಗೆ ಕುತ್ಕೊಳ್ಳುವಾಗ ಅದರ ಕಾಲಿನಲ್ಲಿ ಸಣ್ಣ ಸಣ್ಣ ಕ್ರಿಮಿಗಳು ಇರ್ತದೆ, ಮೊಟ್ಟೆಗಳೆಲ್ಲ ಇರ್ತದೆ. ನೀವು ಕಬ್ಬಿನ ಹಾಲಿನ ಅಂಗಡಿ ನೋಡಿರ್ಬೋದು, ಕಬ್ಬಿನ ಹಾಲು ನೋಡಿದ್ದೀರ? ಅದು ಹೇಗಿರ್ತದೆ ಅಲ್ಲಿ, ಯಾವಾಗ ನೋಡಿದರೆ ಇದಿರ್ತದೆ, ನೊಣಗಳು ಜಾಸ್ತಿ ಇರ್ತದೆ. ಆ ನೊಣಗಳ ಅದರಿಂದ ಕೂತ್ಕೊಳ್ತಲ್ಲ, ಅದರ ಕಾಲಿನಲ್ಲಿ ಈ ನಮ್ಮ ರೋಗಗಳು ಮಾಡ್ತೇವೆ, ಟೈಫಾಯ್ಡ್ ಆಗಲಿ, ನಮ್ಮ ಅರಸಿನ ಮಂಡಿಗೆ ಅಂತ ಕೇಳಿರ್ಬೋದು, ಜಾಂಡಿಸ್ ಎಲ್ಲ, ಹತ್ತಿರ ಈ ಕ್ರಿಮಿಗಳಿರ್ತದೆ. ಅದನ್ನು ಆಹಾರದಲ್ಲಿ ಕೂತ್ಕೊಂಡ್ರೆ ಮತ್ತು ಯಾರು ತಿಂತಾರೆ, ಯಾರಿಗೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಉಂಟು ಅವರಿಗೆ ಆ ರೋಗ ಆಗ್ತದೆ. ಹಾಗಾಗಿ ಯಾವಾಗಲೂ ಫ್ರೆಶ್ ಬಂದ್ ಮಾಡೋದ್ರದ್ದೇ ಒಳ್ಳೆಯದು ಆಹಾರ. ನಮ್ಮ ಇನ್ನು ಹಾಗೆ ಹೇಳಿಬಿಟ್ರೆ ಬಾಕಿಯವರಿಗೆ ರೋಗ ಬರ್ಬೋದು. ಅವನಿಗೆ ನಮ್ಮ ಮನೆ ಹತ್ರನೇ ರೋಗ ಬಂದರೆ ಮುಂದಕ್ಕೆ ನಮಗೆ ಬರ್ಬೋದು. ಸೊ ನಮ್ಮ ಹತ್ರದ ಒಳ್ಳೆಯದು ಆರೋಗ್ಯ ಇದ್ದರೆ ನಮಗೂ ಒಳ್ಳೆಯದು. ಹಾಗೆ ಮುಚ್ಚಿಡೋದು ಅಂದರೆ ಒಳ್ಳೆಯದು. ಇಷ್ಟೇ ಅಂದರೆ ಫ್ರೆಶ್ನೆಸ್ ಮತ್ತು ಹಾಳಾಗದೆ ಮಾಡೋದು.
ಎರಡೇ ತರಗತಿಗೆ ಉಗುರು ನೋಡಲು ಹೋದೆವು. ಹೆಚ್ಚಿನ ಮಕ್ಕಳು ಉಗುರು ತೆಗೆದಿರಲಿಲ್ಲ. ನಾವು ತರಗತಿ ಅಧ್ಯಾಪಕರಲ್ಲಿ ಹೇಳಿದೆವು. ಅವರು ಉಗುರು ತೆಗೆದು ಬರಲು ಶುಚಿತ್ವದ ಬಗ್ಗೆ ಮತ್ತೊಮ್ಮೆ ತರಗತಿ ಹೇಳಿದರು. ಅದರ ಮುಂದಿನ ವಾರ ಹೋದಾಗ ಕೆಲವು ಮಕ್ಕಳು ಉಗುರು ತೆಗೆದಿದ್ದರು. ನಂತರದ ತಿಂಗಳಲ್ಲಿ ಹೆಚ್ಚಿನ ಮಕ್ಕಳು ಪ್ರತಿ ವಾರ ಉಗುರು ತೆಗೆಯುತ್ತಾರೆ. ಶುಚಿಯಾದ ಬಟ್ಟೆ ಧರಿಸುತ್ತಾರೆ. ತರಗತಿ ಕೋಣೆಯನ್ನು ಶುಚಿಯಾಗಿಡುತ್ತಾರೆ. ಪುಸ್ತಕಗಳನ್ನು ನೀಟಾಗಿಡುತ್ತಾರೆ. ಎಲ್ಲರೂ ಚಪ್ಪಲಿ ಧರಿಸಿ ಬರುತ್ತಾರೆ. ನಾನು ಮತ್ತು ನಿಲಾಪ್ 4B ತರಗತಿಗೆ ಉಗುರು ನೋಡಲು ಹೋದೆವು. ಹೆಚ್ಚಿನ ಮಕ್ಕಳು ಉಗುರು ತೆಗೆದಿದ್ದರು. ಉಗುರು ತೆಗೆದವರ ಹೆಸರನ್ನು ಅಧ್ಯಾಪಕರಲ್ಲಿ ಹೇಳಿದೆವು. ಮುಂದಿನ ವಾರ ಬರುವಾಗ ಎಲ್ಲ ಮಕ್ಕಳು ಉಗುರು ತೆಗೆದಿದ್ದರು. ಈ ತರಗತಿಯಲ್ಲಿ ಎಲ್ಲ ಮಕ್ಕಳು ಶುಚಿಯಾದ ಬಟ್ಟೆ ಧರಿಸುತ್ತಾರೆ. ಹಲ್ಲನ್ನು ಶುಚಿಯಾಗಿ ಇಟ್ಟುಕೊಂಡಿದ್ದಾರೆ. ತರಗತಿ ಕೋಣೆಯನ್ನು ನೀಟಾಗಿ ಇಟ್ಟುಕೊಂಡಿದ್ದಾರೆ. ನಾನು ಮತ್ತು ಆಸಿಫಾ 2B ತರಗತಿಗೆ ಉಗುರು ನೋಡಲು ಹೋದೆವು. ಜುಲೈ ತಿಂಗಳಲ್ಲಿ ಹೆಚ್ಚಿನ ಮಕ್ಕಳ ಕೈಯಲ್ಲಿ ಉಗುರು ಹಾಗೆಯೇ ಇತ್ತು. ಕೆಲವು ಮಕ್ಕಳು ಮಾತ್ರ ಉಗುರು ತೆಗೆದಿದ್ದರು. ನಾವು ಕ್ಲಾಸ್ ಅಧ್ಯಾಪಕರಲ್ಲಿ ಉಗುರು ತೆಗೆದವರ ಹೆಸರನ್ನು ಬರೆದುಕೊಟ್ಟೆವು. ಅವರು ಉಗುರು ತೆಗೆಯುವುದು, ಹಲ್ಲು ಉಜ್ಜುವುದು, ಸ್ನಾನ ಮಾಡುವುದು ಹೀಗೆ ಶುಚಿತ್ವದ ಬಗ್ಗೆ ಹೇಳಿದರು. ಮುಂದಿನ ವಾರ ಹೋದಾಗ ಹೆಚ್ಚಿನ ಮಕ್ಕಳು ಉಗುರು ತೆಗೆದು ಬಂದಿದ್ದರು. ಹೀಗೆ ನಾವು ಪ್ರತಿ ಸೋಮವಾರ ಮಧ್ಯಾಹ್ನದ ಸಮಯದಲ್ಲಿ ತರಗತಿಗೆ ಹೋಗಿ ನೋಡಿದ್ದೆವು. ಈಗ ಹೆಚ್ಚಿನ ಎಲ್ಲ ಮಕ್ಕಳು ಉಗುರು ತೆಗೆಯುತ್ತಿದ್ದಾರೆ. ಹಲ್ಲು ಬಟ್ಟೆ ಶುಚಿಯಾಗಿಡುತ್ತಾರೆ. ಎಲ್ಲರೂ ಚಪ್ಪಲಿ ಧರಿಸುತ್ತಾರೆ. ತರಗತಿ ಕೋಣೆಯನ್ನು ಶುಚಿಯಾಗಿ ನೀಟಾಗಿ ಇಟ್ಟುಕೊಳ್ಳುತ್ತಾರೆ.